ನಮಸ್ಕಾರ ವೀಕ್ಷಕರೇ, ನನ್ನ ಕೊನೆಯ ವಿಡಿಯೋದಲ್ಲಿ ವಾಟರ್ ಪಾಯಿಂಟ್ ಮಾಡಿಸಿದ್ರ ಬಗ್ಗೆ ಹೇಳಿದ್ದೆ. ಆದರೆ ಒಬ್ಬರು ಒಪಿನಿಯನ್ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಇನ್ನೊಬ್ಬರು ಹತ್ರ ಪಾಯಿಂಟ್ ಮಾಡಿಸಿದ್ವಿ. ಅವರು ಬೇರೆ 2 ಕಡೆ ಪಾಯಿಂಟ್ ಕೊಟ್ಟರು. ಅದರಲ್ಲಿ 1 ಪಾಯಿಂಟು ಈಶಾನ್ಯ ಮೂಲೆಯಲ್ಲಿತ್ತು. ಹಾಗಾಗಿ ಆ ಪಾಯಿಂಟನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ, ಯಾಕೆಂದರೆ ಈಶಾನ್ಯ ಮೂಲೆಯಲ್ಲಿ ನೀರು ಸಿಕ್ಕಿದ್ರೆ ಒಳ್ಳೆಯದು ಅಂತ. ಬೋರ್ವೆಲ್ ಕೊರಿಯೋರು 10 ಗಂಟೆಗೆ ಬರ್ತೀವಿ ಅಂತ ಹೇಳಿ ಕೊನೆಗೆ ಬಂದಿದ್ದು 4 ಗಂಟೆಗೆ. ಬಂದ ತಕ್ಷಣ ಬೋರ್ ಕೊರಿಯೋಕ್ಕೆ ಶುರು ಮಾಡಿದ್ರು. ಖುಷಿ ವಿಷಯ ಏನಂದರೆ 150 ಅಡಿಗೆ ನೀರು ಸಿಕ್ತು. ಆಮೇಲೆ 260 ಅಡಿ ತನಕನೂ ಕೊರಿದ್ರು, ಬಟ್ ಬೋರ್ಡ್ರ್ ಸಿಕ್ಕಿದ್ರಿಂದ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು. ಕೊನೆಗೆ ನಮಗೆ 3 ಇಂದ 4 ಇಂಚಷ್ಟು ನೀರು ಸಿಕ್ತು. ನಾವು ಬೋರ್ ಕೊರೆಸುವಾಗ 1 ಅಡಿಗೆ 92 ರೂಪಾಯಿ ಚಾರ್ಜ್ ಮಾಡಿದ್ರು. 300 ಅಡಿ ಆದಮೇಲೆ ಪ್ರತಿ 100 ಅಡಿಗೆ 10 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದರು. ಹಾಗೆಯೇ ಕೇಸಿಂಗ್ ಪೈಪ್ ಬಗ್ಗೆ ಹೇಳೋದಾದರೆ 1 ಅಡಿ ಕೇಸಿಂಗ್ ಪೈಪ್ಗೆ 400 ರೂಪಾಯಿ ಕೊಟ್ವಿ. 80 ಅಡಿ ಆದಮೇಲೆ ಬಂಡೆ ಸಿಕ್ತು, ಹಾಗಾಗಿ 80 ಅಡಿಯಷ್ಟು ಕೇಸಿಂಗ್ ಪೈಪನ್ನು ಬಿಟ್ಟರು. ಸೊ ನೀವೇನಾದರೂ ಬೋರ್ ಕೊರೆಸ್ಬೇಕು ಅಂದರೆ ಕೆಲವು ವಿಷಯಗಳ ಬಗ್ಗೆ ಎಚ್ಚರ ಇರಲಿ. ಮೊದಲನೇದಾಗಿ ಬೋರ್ ಕೊರೆಯೋರು ಸರಿಯಾದ ಸಮಯಕ್ಕೆ ಬರಬೇಕು, ಹಾಗೆ ಅವ್ರ ಜೊತೆ ಮಾತಾಡ್ಕೊಳ್ಳಿ. ಎರಡನೇದಾಗಿ ಡ್ರಿಲ್ಲಿಂಗ್ ಪೈಪ್ ಲೆಂತನ್ನು ನೋಡ್ಕೊಳ್ಳಿ, ಯಾಕೆಂದರೆ ಕೆಲವೊಮ್ಮೆ ವೇರಿ ಇರುತ್ತೆ. ಹಾಗೆಯೇ ಎಷ್ಟು ಡ್ರಿಲ್ಲಿಂಗ್ ಪೈಪನ್ನು ಯೂಸ್ ಮಾಡಿದ್ರು ಅಂತ ನೋಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಕೇಸಿಂಗ್ ಪೈಪ್ನ ಗೇಜ್ ನೋಡ್ಕೊಳ್ಳಿ. ನಾವು ಹೇಳಿದ್ದು 1.8 ಗೇಜ್, ಬಟ್ ಅವ್ರು ತಂದಿದ್ದು 1.6 ಗೇಜ್. ಅವ್ರಿಗೆ ಹೇಳಿ ಮತ್ತೆ 1.8 ಗೇಜ್ ಕೇಸಿಂಗ್ ಪೈಪನ್ನೇ ಹಾಕ್ಸಿದ್ವಿ. ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿದಿರೋ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಮೋಟ್ರು ಬಿಟ್ವಿ, ಅದಕ್ಕೆ ಎಷ್ಟು ಚಾರ್ಜ್ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.